State Reports welcomes you. ಹರಿಹರದ ಪಂಚಮಸಾಲಿ ಗುರುಪೀಠದಲ್ಲಿ ಲೆಕ್ಕಾಕೊಡಿ ಹೋರಾಟ ತೀವ್ರಗೊಂಡಿದೆ. ಗುರುಪೀಠದ ಆಡಳಿತ ಮತ್ತು ಆರ್ಥಿಕ ವ್ಯವಹಾರಗಳ ಕುರಿತು ಸ್ಪಷ್ಟತೆ ನೀಡಬೇಕು ಎಂದು ಆಗ್ರಹಿಸಿ ಭಕ್ತರು ಹಾಗೂ ಸಮುದಾಯದ ಮುಖಂಡರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನಾಕಾರರು ಲೆಕ್ಕಾಕೊಡಿ ಎಂಬ ಘೋಷಣೆಗಳ ಜೊತೆಗೆ ಗುರುಪೀಠದ ಎದುರು ಧರಣಿ ನಡೆಸಿ ಪಾರದರ್ಶಕತೆ ಇರಬೇಕು ಎಂದು ಒತ್ತಾಯಿಸಿದರು. ಪರಿಸ್ಥಿತಿ ಉದ್ವಿಗ್ನವಾಗಿದ್ದು ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತು ಹೆಚ್ಚಿಸಲಾಗಿದೆ. ಸ್ಥಳೀಯ ನಾಯಕರ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೆಸುತ್ತಿರುವುದಾಗಿ ತಿಳಿದು ಬಂದಿದ್ದು ಸಮಸ್ಯೆ ಶೀಘ್ರವೇ ಬಗೆಹರಿಯುವ ನಿರೀಕ್ಷೆ ಇದೆ. ನಮ್ಮ ಮಟ್ಟದಲ್ಲಿ ನಾವು ಕಾನೂನು ವ್ಯವಸ್ಥೆಯನ್ನು ಕಾಪಾಡೋದೇ ನಾನು ಹಕ್ಕಿದೆ, ನನಗೆ ಅವ್ರಿಗೆ ಹಕ್ಕಿದೆ. ಎಲ್ಲ 6 ಎಕರೆ ಜಮೀನು ದಾನ ಮಾಡಿದ್ದಾರೆ, ಇವರು ಪಟ್ಟ ಕೊಟ್ಟಿದ್ದಾರೆ. ಇವ್ರಿಗೆ ಒಳಗೆ ಹೋಗ್ಬೇಡ, ಯಾರಿಗೆ ಹಕ್ಕಿದೆ? ನಾವೇನು ಕಿರಗಾಮಿಗಳಲ್ಲ, ನಾವೇನು ಸೊಂಟದಲ್ಲಿ ಗನ್ನನ್ನ AK-47 ಬಂದೂಕನ್ನ ಹಿಡ್ಕೊಂಡು ಬಂದಿಲ್ಲ, ಅಥವಾ ಏನು ಹಿಂದೆ ತಲವಾರು ಮಚ್ಚು ಕೊಡ್ಲಿಯನ್ನು ಹಿಡ್ಕೊಂಡು ಬಂದಿಲ್ಲಲ್ಲ. ನಮ್ಮ ಸಮಾಜದ ಒಳಗೆ ಪ್ರವೇಶ ಮಾಡಲಿಕ್ಕೆ ಆರಕ್ಷಕರು ನಮಗೆ ತಡೆ ಹಿಡಿತಿದ್ದಾರೆ ಅಂತಂದ್ರೆ ಅವರು ಯಾವ ಬಲವಂತಕ್ಕೆ ನಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ, ಯಾವ ಒತ್ತಡಕ್ಕೆ ಮಣದಿದ್ದಾರೆ ಅವರು. ಆರಕ್ಷಕರು ನಮಗೆ ರಕ್ಷಣೆ ಕೊಡಬೇಕು. ನಾವು ನಮ್ಮ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮಟ್ಟಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯಾಕೆ ತಡೆಯಿದ್ದೀವಿ? ಇಲ್ಲೇನು ಬಂದಿದ್ದೀವಲ್ಲ ನಾವೆಲ್ಲ ಸಮಾಜ ಬಾಂಧವರು, ಇವರೆಲ್ಲ ಬೆವರಿನ ಹನಿ ಒಂದೊಂದು ರೂಪಾಯಿನೂ ಕೂಡಿಟ್ಟು ಇವತ್ತು ಇಂತಹ ದೊಡ್ಡ ಮಠವನ್ನು ಕಟ್ಟಿರ್ತಕ್ಕಂಥದ್ದು. ಯಾರ ಅಪ್ಪನ ಮನೆಯಿಂದ ತಂದೇನು ಮಠ ಕಟ್ಟಿಲ್ವಲ್ಲ. 15 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ ಪಂಚಮಸಾಲಿ ಮಠ ಬೆಳಗ್ಲಿ ಅಂತೇಳಿ, ಸಮಾಜ ಬಾಂಧವರಿಗೆ ಒಳ್ಳೇದಾಗ್ಲಿ ಅಂತೇಳಿ. ಎಲ್ಲೋ ದುಡ್ಡು ಯಾಕೆ ಸಮಾಜ ಬಾಂಧವರು ನಾವು ಕೇಳಬಾರ್ದ? ನಾನು ಕೂಡ ಸಮಾಜ ಕೈ ಹೋಗ್ತಾರೆ. ಶಿವಶಂಕರಣ್ಣವರು ಬಂದಿದ್ದಾರೆ, ಮಾಜಿ ಶಾಸಕರು, 6 ಎಕರೆ ಜಮೀನು ದಾನ ಮಾಡಿದ್ದಾರೆ. ಇವತ್ತು 3 ಕೋಟಿ ರೂಪಾಯಿ ಆಸ್ತಿ, 18 ಕೋಟಿ ರೂಪಾಯಿ ದಾನ ಮಾಡಿ ಅವ್ರ ತಡೆ ಹಿಡಿತಾರೆ ಆರಕ್ಷಕರು. ಸಮಾಜದ ಸಭೆ ಕರೆದು ಹೊರಗಡೆ ಗುರುಗಳಿದ್ದಾರೆ, ನಾವೆಲ್ಲರೂ ಹೋಗಿ ಗುರುಗಳ ಆಶೀರ್ವಾದ ತಗೊಂಡ್ರೆ ಸಮಾಜದ ಸಭೆಯಲ್ಲಿ ಭಾಗವಹಿಸಿ ಮುಂದಿನ ತೀರ್ಮಾನವನ್ನು ತಗೊಂಡು ಬಂದಿದ್ದೀವಿ ನಾವು. ಇದಕ್ಕೆ ಏನ್ರಿ ಅರ್ಥ ಆಯ್ತಾ ಇಲ್ಲ? ಇದು ಏನು ಪ್ರಜಾಪ್ರಭುತ್ವ ರಾಷ್ಟ್ರ? ನಮ್ಮ ಸಮಾಜಕ್ಕೆ 144 ಏನು ಹುಚ್ಚು ಕಾನೂನನ್ನ ತರ್ತಾ ಇರತಕ್ಕಂಥದ್ದು? ಇದು ಯಾವ ರೀತಿ ಸರಿ ಮಾಡಬೇಕು? ನಾವೇನಾದ್ರೂ ಅವರು ವ್ಯಾಪಾರ ಸ್ಥಳಕ್ಕೆ ಹೋಗಿ ನುಗ್ತಾ ಇದ್ದೀವಾ, ಅಥವಾ ಅವ್ರ ಮನೆಗಳಿಗೆ ಹೋಗಿ ನುಗ್ತಾ ಇದ್ದೀವಾ? ನಾವೇನು ಹೊಡೆದಾಡಕ್ಕೆ ಬಂದಿದ್ದೀವಾ ಇಲ್ಲಿ? ಅಂದ್ರೆ ಈ ಸಮಾಜದ ಹಣನ ಲೂಟಿ ಮಾಡಿದ್ದೀರಾ, ನ್ಯಾಯ ಕೇಳಿದ್ರಿ. ಬಡವ ಒಬ್ಬ ರೈತ, ಅವನು ಬೆಳೆದಿದ್ದು ನಾವು ಜೀವನ ಮಾಡೋದಕ್ಕೆ ಕಷ್ಟ ಇದ್ರು ಸಹಿತ ಇವತ್ತು ನಮ್ಮ ಸಮಾಜ ನಮ್ಮ ಮಠ ಅಂತೇಳಿ ಹಣನ ಕೊಟ್ಟಿರ್ತಕ್ಕಂಥದ್ರಿ. ಅಂತವರ ಬೆವರಿನ ಹನಿನ ಅಂತ ರಕ್ತ ಕುಡಿತೀರಲ್ಲ ನೀವು. ಬೇಕಲ್ಲ ನಿಮಗೆ? ಯಾಕೆ ನಿಮಗೆ ಕೈಕಾಲು ಗಟ್ಟಿ ಇಲ್ವಾ? ದುಡಿಯಕ್ಕೆ ಶಕ್ತಿ ಇಲ್ವಾ? ಈ ಮಠದ ಹಣನೇ ಬೇಕಿತ್ತ ನಿಮಗೆ? ದುಡಿಯಕ್ಕೆ 1000 ಗಾಡಿ. ಒಂದು ಸಮಾಜದ ಮಠ ಹಣವನ್ನು ಹೊಡೆದ್ರೆ ಪಂಚಮಸಾಲಿ ಸಮಾಜದಲ್ಲಿ 90 ಭಾಗ ರೈತರಿರ್ತಕ್ಕಂಥದ್ದು. ಅವ್ರು ಬೆಳೆದಿರ್ತಕ್ಕಂಥ ದವಸ ಧಾನ್ಯನೂ ಕೂಡ ಮಠ ಕೊಟ್ಟಿದ್ದಾರೆ. ಅದನ್ನು ಮಾರ್ಕೊಂಡ್ತೀನಿ ಅಂತ ಹೇಸಿಗೆ ಕೆಲಸ ಮಾಡಿದ್ರೆ ಮಾತಾಡಕ್ಕೆ ನಿಮ್ಗೆ ನಿಜವಾದ ಹೊಟ್ಟೆ ಉರಿ. ನಾವು ನ್ಯಾಯ ಕೇಳ್ತಾ ಇರೋದೇನಪ್ಪ? ನಮಗೆ ಹಣ ಕೊಡ್ರಿ ಅಂತ ಕೇಳ್ತಿಲ್ಲ, ಹಣ ಖರ್ಚು ಮಾಡೋ ಲೆಕ್ಕ ಕೊಡ್ರಿ ಅಂತ ಕೇಳ್ತಾ ಇದೀವಿ. ನಾವು ಇಲ್ಲಿ ಬಂದಿರತಕ್ಕಂಥವ್ರು ಪೊಲೀಸರ ಕಣ್ಣಿಗೆ ಏನೋ ನಾವು ಉಗ್ರಗಾಮಿಗಳ ತರ ಕಾಣ್ತಾ ಇದೀವ ಏನೋ, ನಾವು ನಕ್ಸಲೈಟ್ಸ್ ತರ ಏನೋ ಕಾಣ್ತಾ ಇದೀವ ಏನೋ, ಅಥವಾ ನಾವು ರೌಡಿ ಶೀಟರ್ಸ್ ಗಳಿದೀವ ಏನೋ. ಇಲ್ಲಿ ಆ ಪೊಲೀಸರಿಗೆ ಕೇಳದಕ್ಕೆ ನೀವು ಇದನ್ನ. ನಾವು ಬಂದಿರೋದು ಸಮಾಜ ಬಾಂಧವರು. ಇವತ್ತು ಗುರುಗಳ ದರ್ಶನ ತಗೊಂಡು ನಾವು ಸಮಾಜದ ಸಭೆ ಕರೆದಿದ್ದೀವಿ. ಇಲ್ಲೆಲ್ಲ ಇಷ್ಟೊಂದು ಬ್ಯಾರಿಕೇಡ್ ಹಾಕಿ 2 ಕಿಲೋಮೀಟರ್ ದೂರ 144 ಸೆಕ್ಷನ್ ಜಾರಿ ಹಾಕೋದು ಏನು ಪೊಲೀಸರು ತಿಳ್ತಿಳ್ದಂಗೆ ಕಾನೂನನ್ನ ಬರೀ ಅಂತದ್ದಾಯ್ತು. ನಮ್ಮ ಮಠ ನಾವು ಕೊಟ್ಟಿರೋ ಹಣದಲ್ಲಿ ಮಠ ಕಟ್ಟಿರ್ತಕ್ಕಂಥದ್ದು ನಾವು ಒಳಗೋಗಕ್ಕೆ 144 ಸೆಕ್ಷನ್ ಜಾರಿ ಮಾಡ್ತಾರೆ ಅಂತಂದ್ರೆ ಇವರೆಲ್ಲ ಏನೇನು ಹೇಸಿಗೆಯನ್ನ ಕೆಲಸ ಮಾಡಿದ್ದಾರೆ, ಏನೇನು ತಿನ್ನ ಅಂತ ಕೆಲಸ ಮಾಡಿದ್ದಾರೆ ನೋಡ್ರಿ. ಅವರು ನಿಯತ್ತಿನವ್ರು ಆಗಿದ್ರೆ ನೋಡ್ರಿ, ಬಹಿರಂಗವಾಗಿ ಇದೇನು ಭಿತ್ತಿಪತ್ರ ಇದೆಯಲ್ಲ, ಈ ತರ ಬಹಿರಂಗವಾಗಿ ಲೆಕ್ಕ ಹಿಡಿಬೇಕಾಯ್ತು. ಅವರು ನಾನು ಖಾಲಿ ಶೀಟ್ ತೋರಿಸ್ತಾ ಇದ್ರಿ, ಬಹಿರಂಗವಾಗಿ ಲೆಕ್ಕ ಹಿಡಿಬೇಕಾಗಿತ್ತು. ಅವರು ಇಲ್ಲಿ ಬರ್ಕೊಂಡು ಬಂದು ಇಷ್ಟು ಇಂತಿದ್ದದಕ್ಕೆ ಇಷ್ಟು ಖರ್ಚಾಗಿದೆ ಅಂತ ಹೇಳಿ ಯಾಕ್ರಿ ಅವರು ಲೆಕ್ಕ ಕೊಡ್ತಾ ಇಲ್ಲ? ಏನು 4 ಗೋಡಿ ಮಧ್ಯೆ ಲೆಕ್ಕ ಕೊಡೋದ? 10 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ಬರ್ದಿರೋ ಲೆಕ್ಕ ಕೊಡೋದ? ಇದನ್ನೇನೋ ಎಲ್ಲರೂ ಏನು ಬಟ್ಟೆ ಕಟ್ಕೊಂಡಿತ್ತು, ಯಾರಿಗೇನು ತಿಳುವಳಿಕೆ ಇಲ್ವಾ? ಯಾರಿಗೇನು ಲೆಕ್ಕ ಬರೋದಿಲ್ವಾ? ಯಾರಿಗೆ ಯಾವ ವಸ್ತು ಬೆಲೆ ಏನಿರುತ್ತೆ ಅಂತ ಗೊತ್ತಿರಲ್ವಾ? ಹಾಗಾಗಿ ನಾನು ಇಷ್ಟೇ ಕೇಳೋದು, ಆರಕ್ಷಕರಿಗೆ ನಾವು ಇನ್ನೂ ಕೆಲವು ನಿಮಿಷ ಕೇಳ್ತೀವಿ. ನಮಗೇನಾದ್ರೂ ಒಳಗೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟರೆ ಸರಿ, ಇಲ್ಲ ಅಂತಂದ್ರೆ ಯಾರು ನಮ್ಮನ್ನ ತಡೆ ಹಿಡಿಯಂತ ಪ್ರಯತ್ನ ಮಾಡಿದರೆ ಅವರ ವ್ಯಾಪಾರ ಸ್ಥಳಗಳಿಗೆ ನುಗ್ತೀವಿ, ಅವ್ರ ಮನೆಗಳಿಗೆ ನುಗ್ತೀವಿ ಅಂತ ಹೇಳಿಕ್ಕೆ ಬಯಸ್ತೀನಿ.